ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫುಲ್ ವೀಡಿಯೋನ ನೋಡಿ. ನಾನು ಒಂದು ಸ್ಟಾಲ್ ಇಟ್ಟಿದ್ದೆ, ನನಗೆ ಎಷ್ಟು ಅಮೌಂಟ್ ಸಿಕ್ತು, ಎಷ್ಟು ವ್ಯಾಪಾರ ಆಯಿತು ಅಂತ ಹೇಳ್ತೇನೆ ನೋಡಿ. ಇವರು ಆಯುರ್ವೇದಿಕ್ ಎಲ್ಲ ಇಟ್ಟಿದ್ರು. ಸ್ವಲ್ಪ ಮನೆಯ ತರಕಾರಿಗಳು ನೋಡಿ, ಇಲ್ಲಿ ಕುಂಬಳಕಾಯಿ ಇದೆ, ಬಸಳೆ ಇದೆ, ಮತ್ತು ನಕ್ಷತ್ರ ಹಣ್ಣಿದೆ. ಇದೆಲ್ಲ ಬೆಳಿಗ್ಗೆ ಓಪನ್ ಆಗಲಿಲ್ಲ ಇನ್ನೂ. ಬೆಳಿಗ್ಗೆ ಒಂದು 10 ಗಂಟೆ ಆಗುವಾಗ ನಾನು ವಿಡಿಯೋ ಮಾಡಿದ್ದೆ ನೋಡಿ. ಇದಿಷ್ಟು ನಾನು ತಂದ ತರಕಾರಿಗಳು ನೋಡಿ. ಸ್ಯಾರೀಸ ಇತ್ತು, ತುಂಬ ಚೆನ್ನಾಗಿತ್ತು ಸ್ಯಾರೀಸ್ ನೋಡಿ. ಪಾನಿಪುರಿ ಮತ್ತು ಬೇಕ್ರಿ ಐಟಮ್ಸ್ ಇರ್ಬೋದು. ಹಾಗೆ ಬೆಂಡೆ, ಬದನೆ, ಉಂಡುಳ್ಕಾಯಿ. ನಾನು ಇಟ್ಟಿದ್ದು ಬೆಂಡೆ, ಬದನೆ, ಅಲಸಂಡೆ ಸೊಪ್ಪು ಮತ್ತು ಉಂಡುಳ್ಕಾಯಿ ಇಟ್ಟಿದ್ದೆ. ಉಂಡುಳ್ಕಾಯಿ ಆಚೆ ದಕ್ಷಿಣ ಕನ್ನಡದ ಫೇಮಸ್ ತಿಂಡಿ. ಅದು ಮಾಡಲಿಕ್ಕೆ ಅಷ್ಟೇ ಇಡೀ ಒಂದು ದಿವಸ ಬೇಕು. ಅದು ಹೇಗೆ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ನೋಡಿ, ಎಲ್ಲರೂ ವ್ಯಾಪಾರ ಮಾಡ್ತಾ ಇದ್ದಾರೆ. ಜೇನಿತ್ತು, ತೆಂಗಿನಕಾಯಿ ಇತ್ತು, ಬಾಳೆ ದಿಂಡು, ಬಾಳೆ ಹೂವು, ತುಂಬ ವೆರೈಟಿಯಾದ ತರಕಾರಿಗಳಿತ್ತು. ಇಲ್ಲಿ ಸ್ಯಾರೀಸ್ ಮತ್ತು ನೈಟಿ, ಬ್ಲೌಸ್ ಪೀಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಸಹ. ತುಂಬ ಜನ ತಗೊಳ್ತಾ ಇದ್ರು. ಎಲ್ಲರೂ ತಗೊಳ್ತಾ ಇರಬೇಕಾದ್ರೆ ನಮ್ಮದು ನೋಡಿ ಎಲ್ಲ ಸಂತೆಲ್ಲ ಒಂದು 11 ಗಂಟೆ 10:30-11 ಗಂಟೆ ಆಗುವಾಗ ಸ್ಟಾರ್ಟ್ ಆಗಿತ್ತು ನೋಡಿ. ನಮ್ಮ ತಂದೆ 2 ಸಲ ಆಚೆ ಹೋಗಿ ಬಂದು ನೋಡ್ತಾ ಇದ್ರು, ಸ್ಟಾರ್ಟ್ ಆಯಿತಾ, ವ್ಯಾಪಾರ ಆಗ್ತಾ ಇದೆಯಾ. ಬ್ಯಾಕ್ ಬಂದು ಇನ್ನಿಂದನೇ ನೋಡಿ ಎಷ್ಟು ಸಪೋರ್ಟ್ ಮಾಡ್ತಾರೆ. ಆ ಸಪೋರ್ಟ್ ಬೇಕಾಗಿರೋದು. ಬೇಕಾದರೆ ಲ್ಯಾಪ್ಟಾಪ್ ತಗೊಂಡು ಕೆಲಸ ಮಾಡಲಿಕ್ಕೂ ರೆಡಿ. ನಾವು ತರಕಾರಿ ಇದ್ದರೂ ಸಹ ತರಕಾರಿ ವ್ಯಾಪಾರ ಮಾಡಲಿಕ್ಕೂ ರೆಡಿ. ಯಾವುದೋ ಒಂದು ಕೆಲಸ ನಿಯತ್ತಾಗಿ ಮಾಡೋದು ಯಾವ ಕೆಲಸ ಆದರೆ ಏನಂತ ಅಲ್ವಾ. ಬಾರಿಗೆ ನಾವು ಸಂತೆ ಮೇಳವನ್ನು ನಮ್ಮ ಬೇಕೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಾವು ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ದೀಪವನ್ನು ಬೆಳಗಿಸುವ ಮೂಲಕ ನಮ್ಮ ಬೇಕೂರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದಂತಹ ಪ್ರಮೀಳಾ ಮೇಡಮ್ ಅವರು ನೂತನವಾಗಿ ಆಯ್ಕೆಯಾದಂತಹ ಕಾರ್ಯದರ್ಶಿಯಾಗಿ ನೂತನವಾಗಿ ಆಯ್ಕೆಯಾದಂತಹ ತುಳಸಿ ಮೇಡಮ್ ಅವರು ಈ ಒಂದು ದೀಪ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕೇಳ್ತಾರೆ. ಸತೋಮಾ ಸತ್ಯಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಉದ್ದೇಶ ಏನಂತ ಹೇಳಿದ್ರೆ, ಸಂಜೀವಿನಿ ಒಕ್ಕೂಟದ ಮುಖಾಂತರ ಇಲಾಖೆ ಒಂದು ಈ ಕಾರ್ಯಕ್ರಮದಲ್ಲಿ ಮಹಿಳೆಯರು ಮನೆಯ ಮೂಲ ಗುಂಪು ಆಗಬಾರ್ದು, ಸ್ವಾವಲಂಬಿ ಜೀವನ ಮಾಡಬೇಕು, ಸಮಾಜದ ಮುಂದೆ ಬರಬೇಕು. ಆ ಒಂದು ನಿಟ್ಟಿನಲ್ಲಿ ಧೈರ್ಯ ತುಂಬುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಬೇಟೋಳಿ ಗ್ರಾಮ ಪಂಚಾಯತ್ನ ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೇಟೋಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆದಂತಹ ಮಣಿಸರ್ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾರೆ. ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮತಿ ಪ್ರಮೀಳಾ ಮೇಡಮ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ನೂತನವಾಗಿ ಆಯ್ಕೆಯಾದಂತಹ ಕಾರ್ಯದರ್ಶಿಯಾದಂತಹ ತುಳಸಿ ಮೇಡಮ್ಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಸ್ವಾಗತಿಸುತ್ತೇನೆ. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದಂತಹ ನಮ್ಮ ಸಂಜೀವಿನಿ ಒಕ್ಕೂಟದ ಸದಸ್ಯರುಗಳು ಹಾಗೂ ಕೃಷಿ ಸಖಿ, ಪಶು ಸಖಿ ಹಾಗೂ ಬೇರೆ ಪಂಚಾಯತಿಯಿಂದ ಬಂದಂತಹ MBK ಇದ್ದವರು ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಬೇಟೂರು ಪಂಚಾಯತಿಯ ಸಿಬ್ಬಂದಿಗಳು ಹಾಗೂ ಪತ್ರಿಕಾದವರಿಗೂ ಕೂಡ ಇದ್ದಾರೆ, ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೇಟೋಳಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾದಂತಹ ಮಣಿಸರ್ ಅವರು ಒಂದೆರಡು ಮಾತಾಡಬೇಕಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ.
ಅಧಿಕಾರಿಗಳೇ, ನಮ್ಮ ಎಲ್ಲ ಸಾರ್ವಜನಿಕ ಬಂಧುಗಳೇ, ಸಿಬ್ಬಂದಿ ವರ್ಗದವರು. ಈಗ ಪ್ರತಿ ವರ್ಷ ಈ ಸಾರಿ ನಾವು 2 ಸಾರಿ ಮಾಡಿದ್ವಿ. 2ನೇ ಸಾರಿ ನಾವು ಇದು ಮಾಡ್ತಾಯಿದ್ದೀವಿ. ಸಂಜೀವಿನಿ ಒಕ್ಕೂಟ 1000 ಮಂದಿಗೆ. ಏನು ಒಕ್ಕೂಟ ಏನಿದೆ ಅದು ಎಲ್ರಿಗೂ ಗೊತ್ತಿದೆ. ಒಕ್ಕೂಟ ನಾವು ಯಾಕಾಗಿ ಮಾಡ್ತಿದ್ದೀವಿ, ಒಕ್ಕೂಟದ ಉದ್ದೇಶ ಏನು ಅಂತ ಅದೊಂದು ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಈ ಸಂಜೀವಿನಿ ಒಕ್ಕೂಟ ಅನ್ನೋದಿದೆ ಅಲ್ವಾ. ಯಾರು ಒಂದು ತಮ್ಮ ಒಂದು ಕೌಶಲ್ಯದಿಂದ ಮನೆ ಕೆಲಸದ ಜೊತೆಗೆ ನಿಮ್ಗೆಲ್ರಿಗೂ ಗೊತ್ತಿದ್ದು ಗೃಹಿಣಿಯರು ಅವ್ರ ಮನೆ ಕೆಲಸನೂ ಇರ್ತದೆ. ಈಗ ಯಾವುದೇ ನಮ್ಮ ಸಂಸ್ಕೃತಿ ಏನು ಅಂತ ಹೇಳಿದ್ರೆ, ನಮ್ಮ ಹೆಣ್ಮಕ್ಳು ಏನಂತೆ ಎಲ್ಲ ಕೆಲಸ ಮುಗಿಸಿದ್ರೆ ಉಳಿದಕ್ಕೆ ಅದಕ್ಕೂ ಮಾಡಬೇಕಾಗುತ್ತೆ. ಗಂಡಸರು ಹಂಗಲ್ಲ, ಅವ್ರು ಬರೀ ಹೊರಗಿನ ಕೆಲಸ ಮಾಡ್ತಾರೆ, ಬಂದು ಕೂತ್ಕೊಂಡ್ಬರ್ತಾರೆ, ಟಿ ವಿ ನೋಡ್ತಾರೆ, ಅದು ಬೇರೆ ಏನಾದ್ರು ಮಾಡ್ತಾರೆ. ಈಗಿನ ಕಾಲದಲ್ಲಿ ಯಾರಿದ್ರು ಹೆಣ್ಮಕ್ಳು ಹಂಗಲ್ಲ, ಎಲ್ಲ ಕೆಲಸಗಳನ್ನ ಮಾಡಬೇಕು, ಅದ್ರ ಜೊತೆ ಇದನ್ನು ಮಾಡಬೇಕು. ಹಂಗಾಗಿ ಈಗ ಸಮಯ ಉಳಿಸೋದು ಕಷ್ಟ. ಇದರಲ್ಲಿ ಅವ್ರಿಗೂ ಕೂಡ ಒಂದು ಸ್ವಾವಲಂಬಿ ಜೀವನ ಒಂದು ಆಗಬೇಕು. ನಾನೆಲ್ಲ ಯಾಕೆ ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ. ನಾನು ಪ್ರತಿಯೊಂದು ಸಭೆಗಳಲ್ಲೂ ನಾನು ಇದನ್ನ ಹೇಳ್ತಾ ಇರ್ತೀನಿ. ಏನು ಸರ್ಕಾರದಿಂದ ಏನು ಧನ ಸಹಾಯ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ನಮ್ಮ ಖರ್ಚಿಗಾಗುವಷ್ಟು ಅಂದರೆ ಸಂಪಾದನೆ ಆಗಬೇಕು. ಸುಮ್ಮನೆ ಹೆಸರಿಗೆ ಈಗ ನೋಡಿ, ಪ್ರತಿ ಸಾರಿ ನಾವು ಈ ಬಸಳೆ, ಆಮೇಲೆ ಈ ಕರಿಬೇವಿನ ಸೊಪ್ಪು ಇದು ತಂದು ಇಟ್ಕೊಂಡು ಅಲ್ಲ ವಿಷಯಗಳಿರೋದು ಇದರಲ್ಲಿ. ಈ ಸಾರಿ ಹೊಸದಾಗಿ ಏನಿದೆ ಅಂತ ಹೇಳಿದ್ರೆ, ನಮ್ಮ ಪಾನಿಪುರಿ ಅಂಥದ್ದು ಓಕೆ, ಅದು ನಾವು ಒಪ್ಕೋಬೋದು. ಈ ಪಾನಿಪುರಿ ಹೊಸದಾಗಿ ಮಾಡಿದ್ದಾರೆ. ಏನಾದರೂ ಹೊಸದಾಗಿ ಬಟ್ಟೆ ವ್ಯಾಪಾರ, ಆಮೇಲೆ ಅದು ಯಾವುದಾದ್ರು ಹರ್ಬಲ್ ಲೈಫ್ ಏನೋ ಒಂದು ಮಾಡಿದೆ ನೋಡಿ, ಔಷಧಿಗಳು, ಅದು ಇದು, ಕ್ರೀಮು, ಪೇಸ್ಟು ಅಂಥವುಗಳು. ಓಕೆ, ಅದೆಲ್ಲ ಒಂದು ಬಿಸ್ನೆಸ್ ಅಂತ ವ್ಯಾಪಾರದಲ್ಲಿ ಬರಬೇಕು. ಯಾವುದೇ ಕೆಲಸ ಆದ್ರೂ ಕೂಡ ಅದನ್ನ ನಾವು ಒಂದೇ ಸಾರಿ ಮಾಡಿ ಮೆಲ್ಲೆ ಒಂದು ಹೆಜ್ಜೆ ಇಡ್ತಾನೆ 10 ಹೆಜ್ಜೆ ಮಾಡಿ ಇಡ್ಲಿಕ್ಕಾಗೋದು. ಹಂಗಾಗಿ ಚಿಕ್ಕ ಬಿಸ್ನೆಸ್ಗಳನ್ನ ಮಾಡಿದ್ರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು. ಅದು ಯಾರೇ ಆದರೂ ಅಷ್ಟೇ. ಈಗ ಇವತ್ತು ನಮ್ಮ ದೇಶದಲ್ಲಿ ಅಂಬಾನಿ ಗ್ರೂಪ್ಸ್ ಇದೆ. ಅಂಬಾನಿ ಗ್ರೂಪ್ಸ್ ಅವರು ಕೂಡ ಒಂದೊಂದೇ ಆಗಿ ಶುರು ಮಾಡಿದ್ದು. ಒಂದು ಪೆಟ್ರೋಲ್ ಬಂಕ್ ಶುರು ಮಾಡಿದ್ದು. ಇವತ್ತು 1000 ಪೆಟ್ರೋಲ್ ಬಂಕ್ ಇದೆ. ಒಂದು ಉದಾಹರಣೆ ಹೇಳ್ತಾರೆ ಅದನ್ನ. ಹಂಗಾಗಿ ಅಂತ ಹೇಳಿದ್ರೆ ಅದು ನಾವು ಅದನ್ನ ಏನು ಉಳಿತಾಯ ಅಂತ ಮಾಡ್ಕೋಬೇಕು. ಈಗ ಸಂಜೀವಿನಿ ಒಕ್ಕೂಟದಲ್ಲಿ ಉಳಿತಾಯ ಎಷ್ಟಿದೆ ಅದನ್ನು ತೋರಿಸ್ಬೇಕು. ನಾವು ಉಳಿತಾಯ ತೋರಿಸ್ತಾ ಇದ್ರೆ ನಿಮಗೆ ಸಾಲನೂ ಕೊಡೋದಿಲ್ಲ. ಹಂಗಾಗಿ ಏನಿಗೆ ಧನ ಸಹಾಯ ಸಿಗೋದು ಈಗಿನ ಕಾಲದಲ್ಲಿ 10 ರೂಪಾಯಿ ಯಾರಾದ್ರೂ ನಿಮ್ಗೆ ಕೇಳಿದು ಕೊಡ್ತಾರಾ? 10 ರೂಪಾಯಿ ಕೊಡಿ ಸುಮ್ಮನೆ ಯಾರು ಕೊಡಲ್ಲ ಈಗಿನ ಕಾಲದಲ್ಲಿ. ಇನ್ನೊಂದೇನೋ ಅಂತ ಹೇಳಿದ್ರೆ ಒಂದು ಕಲ್ಲು ತೆಗೆದು ಆ ಕಡೆ ಇಡಬೇಕು ಅಂತ ಹೇಳಿದ್ರೆ ಯಾವ್ದು ಇಡ್ತಾರೆ? ಯಾರಾದರೂ ಸುಮ್ಮನೆ ಇಡಲ್ಲ. ಯಾಕೆಂದ್ರೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯವರು ಭಾಗವಹಿಸಿ ನಮ್ಮಲ್ಲಿ ಇರುವಂತಹ ಒಕ್ಕೂಟದ ಪದಾಧಿಕಾರಿಗಳಿಗೆ, ಸದಸ್ಯರುಗಳಿಗೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಕ್ಕೂಟಗಳನ್ನು ಮುಂದುವರಿಸ್ಕೊಳ್ಬೇಕು ಹಾಗೂ ಸಮಾಜದ ಮುಖ್ಯವಾಹಿನಿಗೆ ಯಾವ ರೀತಿ ಮಹಿಳೆಯರು ಮುಂದೆ ಬಂದು ನಮ್ಮ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಮತಿ ಪ್ರಮೀಳಾ ಮೇಡಮ್ಗಳು ಕೂಡ ಧನ್ಯವಾದಗಳು. ನೂತನವಾಗಿ ಆಯ್ಕೆಯಾದಂಥ ಕಾರ್ಯದರ್ಶಿ ಆದಂಥ ತುಳಸಿ ಮೇಡಮ್ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಇಂದಿನ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಎಲ್ಲ ಸದಸ್ಯರುಗಳು ತಮ್ಮ ಮಳಿಗೆ ನೀಡಿದ್ದಾರೆ. ತಮಗೆ ಶುಭವಾಗಲಿ ಹಾಗೂ ಒಳ್ಳೆಯ ವ್ಯಾಪಾರವಾಗಿ ಅಂತ ಕೇಳ್ಕೊಳ್ತಾ ನಿಮಗೂ ಕೂಡ ನಾನು ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿಯಲ್ಲಿ ತಕ್ಷಣ ನಾವು ಕಾಲ್ ಮಾಡಿ ಇದರಲ್ಲೇ ಬರುವಂತಹ ನಮ್ಮ ಸತ್ಯ ಆಂದೋಲನ ನ್ಯೂಸ್ ಚಾನಲ್ ಇದೆ, ಅವ್ರಿಗೂ ಕೂಡ ಇವತ್ತು ಬಂದಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಒಂದು ಕಾರ್ಯಕ್ರಮ ಪುಡೇ ಕರಿಯೇಗ ತುಮಕು ಮೆಕ್ಕೆಜೋಳ ಸಣ್ಣ ಸಣ್ಣದು ಮೊದಲು ಸೊಸೈಟಿಯಲ್ಲೆಲ್ಲ ಸಿಗ್ತಿತ್ತು. ಇಲ್ಲ ಇಲ್ಲಿ ಕಟ್ತಾರಲ್ಲ ಅವರು ತೆಂಗಿನಕಾಯಿ ಬೇಕಂತ ಕೇಳಬೇಕು ಅಂತ ನೋಡಿ, ಮಧ್ಯಾಹ್ನ ಆಗುವಾಗ ಎಲ್ಲರೂ ಸಂತೆ ಮಾಡ್ತಾ ಹಾಗೆ ಹರಟೆ ಹೊಡಿತಾ ಕೂತಿದ್ದು. ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಸಹ ಸಂಜೀವಿನಿ ಒಕ್ಕೂಟ ಅವರು ಮಾಡಿದರು. ಪಲ್ಯ, ಸಾಂಬಾರು, ಪಪ್ಪಡ, ಪಾಯಸ ಎಲ್ಲ ತುಂಬ ಚೆನ್ನಾಗಿತ್ತು.
2 ವೆರೈಟಿಯಾದ ಪಲ್ಯ ಇತ್ತು, ಕ್ಯಾಬೇಜ್ ಪಲ್ಯ, ಅಲಸಂಡೆ ಪಲ್ಯ ಎಲ್ಲ ಇತ್ತು. ಹಾಗೆ ಲಾಸ್ಟಿಗೆ ಇಲ್ಲಿ ಸ್ಟಾಲ್ ಇಟ್ಟವರಿಗೆಲ್ಲ ಒಂದು ಕಿರು ಕಾಣಿಕೆ ಅಂದರೆ ಏನೋ ಒಂದು ಗಿಫ್ಟ್ ಟೈಪ್ ಅವರು ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು ಹೋಗಿ. ನಮ್ಮ ಬೇಲೂರು ಗ್ರಾಮ ಪಂಚಾಯಿತಿ ನಮ್ಮ ಗ್ರಾಮ ಪಂಚಾಯತಿ ಅಂತ ಮಾಡಬೇಕಂತ ನಿಮ್ಮ ಹತ್ರ ಕೇಳ್ಕೊಳ್ತೇನೆ. ಈಗ ಇವರು ನಮ್ಮ ಸಂಜೀವಿನಿ ಒಕ್ಕೂಟದವರು ಸ್ಟಾಲ್ಗಳನ್ನ ಇಟ್ಟಿದ್ದ ಎಲ್ಲರಿಗೂ ಒಂದು ಬಹುಮಾನಗಳನ್ನ ಒಂದು ಕೊಡ್ಬೇಕಂತ ಅವರು ಒಂದು ಬಹುಮಾನಗಳು ಇಟ್ಟಿದ್ದೇವೆ. ಇನ್ನು ನಿಮ್ಮ ಗ್ರೂಪಿನ ಯಾರು ಮೇನ್ ಆಗಿ ಯಾರು ಸದಸ್ಯರು